ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಗಣಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಎತ್ತಂಗಡಿ ಶಿಕ್ಷೆ ಆಗಿದೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಸಿಎಂ ಡಿಕೆಶಿ ಬ್ರಹ್ಮಾಸ್ತ್ರ. ಇದು ಇಲಾಖೆಯಲ್ಲಿ ಬೀಡು ಬಿಟ್ಟ 147 ಆಫೀಸರ್ಸ್ಗಳು ಇದೀಗ ಎತ್ತಂಗಡಿಯಾಗಿದ್ದಾರೆ. ಹಲವು ವರ್ಷಗಳಿಂದ ಒಂದೇ ಕಡೆ ಕುಂತಿದ್ದವರು ಇದೀಗ ಕಿಕ್ಔಟ್ ಆಗಿದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಗಣಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಎತ್ತಂಗಡಿ ಶಿಕ್ಷೆ ಇದೀಗ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಡಿಕೆಶಿ ಅವರು ಇದೀಗ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಇಲಾಖೆಯಲ್ಲಿ ಬೀಡು ಬಿಟ್ಟ 147 ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಹಲವು ವರ್ಷಗಳಿಂದ ಒಂದೇ ಕಡೆ ಕುಂತಿದ್ದವರು ಇದೀಗ ಕಿಕ್ಔಟ್ ಆಗಿದ್ದಾರೆ. ಡೆಪ್ಯೂಟಿ ಡೈರೆಕ್ಟರ್ಗಳು, ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಈಗ ಗೇಟ್ ಪಾಸ್ ಸಿಕ್ಕಿದೆ. ನಿನ್ನೆ ರಾತ್ರಿಯಿಂದಲೇ ವರ್ಗಾವಣೆ ಪಟ್ಟಿ ತಯಾರಿ ಮಾಡ್ತಾ ಇದ್ರು. ಇಲ್ಲಿ ಸಿಂಧೂರಿ ಗಣಿ ಭೂ ವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಲಿಸ್ಟ್ ರೆಡಿ ಮಾಡಿದ್ರು. ಇದೀಗ ಗಣಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಎತ್ತಂಗಡಿ ಶಿಕ್ಷೆ ಆಗ್ತಾ ಇರುವಂತದ್ದು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಇದೀಗ ಸಿಎಂ ಡಿಕೆಶಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇಲಾಖೆಯಲ್ಲಿ ಬೀಡು ಬಿಟ್ಟಿದ್ದಂತಹ 147 ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಹಲವು ವರ್ಷಗಳಿಂದ ಒಂದೇ ಕಡೆ ಕುಂತವರು ಇದೀಗ ಕಿಕ್ಔಟ್ ಆಗಿದ್ದಾರೆ. ಡೆಪ್ಯೂಟಿ ಡೈರೆಕ್ಟರ್ಗಳು ಹಾಗೆ ಸೀನಿಯರ್ ಜಿಯಲಾಜಿಸ್ಟ್ಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ವರ್ಗಾವಣೆ ಪಟ್ಟಿ ತಯಾರಿ ಮಾಡ್ತಾ ಇದ್ರು. ಇಲ್ಲಿ ಗಣಿ ಹಾಗೆ ಭೂ ವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಅವರು ನಿನ್ನೆ ರಾತ್ರಿಯಿಂದಲೇ ವರ್ಗಾವಣೆ ಪಟ್ಟಿ ರೆಡಿ ಮಾಡ್ತಾ ಇದ್ರು. ಇದೀಗ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಇದೀಗ ಅಧಿಕಾರಿಗಳಿಗೆ ಎತ್ತಂಗಡಿ ಶಿಕ್ಷೆ ಆಗಿರುವಂತದ್ದು. ಇಲಾಖೆಯಲ್ಲಿ ಬೀಡು ಬಿಟ್ಟಿದ್ದಂತಹ 147 ಅಧಿಕಾರಿಗಳು ಎತ್ತಂಗಡಿಯಾಗಿದ್ದಾರೆ. ಹಲವು ವರ್ಷಗಳಿಂದ ಒಂದೇ ಕಡೆ ಕುಂತಿದ್ರು, ಇದೀಗ ಕಿಕ್ಔಟ್ ಆಗಿದ್ದಾರೆ. ಗಣಿ ಹಾಗೆ ಭೂ ವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಇದೀಗ ಆದೇಶ ಹೊರಡಿಸಿದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇದೀಗ ಇದು ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳಿಗೆ ಎತ್ತಂಗಡಿ ಶಿಕ್ಷೆ ಆಗಿರುವಂತದ್ದು. ಸಿಎಂ ಡಿಕೆಶಿ ಅವರು ಇಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಸಂತೋಷ್? ಸುರಭಿ, ಈಗಾಗಲೇ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ಏನು ಕ್ರಷರ್ ನಲ್ಲಿ ಇವತ್ತು 7 ಜನ ಏನು ಕಾರ್ಮಿಕರು ಸಾವನ್ನಪ್ಪಿದ್ರು ಬೆಂಗಳೂರಿನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಗಣಿಗಾರಿಕೆಗಳಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳು, ಅಕ್ರಮ ಗಣಿಗಾರಿಕೆ, ಅದರ ಜೊತೆಗೆ ಅಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶಗಳು ಆರಂಭ ಆಗಿತ್ತು. ಇದಾದ ನಂತರದಲ್ಲಿ ಈ ಗಣಿಗಾರಿಕೆಗಳಲ್ಲಿ ಯಾವ ರೀತಿಯಾಗಿ ಏನು ಸೂಚನೆಗಳನ್ನ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳದೆ ಎಲ್ಲಾ ರೀತಿಯಾದಂತಹ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿಸ್ತಾರೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನ ಮಾಡಿತ್ತು. ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳು ಮಾಡ್ತಾ ಇರುವಂತಹ ಒಂದು ಏನು ಕಮಿಷನ್ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಜೊತೆಗೆ ನಿಯಮಗಳನ್ನ ಮೀರಿ ಗಣಿಗಾರಿಕೆ ಮಾಡೋದಕ್ಕೆ ಏನು ಅವಕಾಶವನ್ನ ಮಾಡಿಕೊಟ್ಟಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಾವು ಅತಿ ಹೆಚ್ಚು ಒತ್ತನ್ನ ಕೊಟ್ಟು ಮತ್ತೆ ಮತ್ತೆ ಸಿಎಂ ಅವ್ರನ್ನ ಎಚ್ಚರಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ಇದಾದ ನಂತರದಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರು ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇಲಾಖೆಯಲ್ಲಿ ಬೀಡು ಬಿಟ್ಟಿರುವಂತಹ 147 ಆಫೀಸರ್ಸ್ಗಳು ಅಂದ್ರೆ ಏನೇ ಅವರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ಅದೇ ಜಾಗದಲ್ಲಿ ತಮ್ಮನ್ನ ಏನು ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ಅಂಥವರನ್ನ ಈಗ 147 ಜನ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಒಂದೇ ಕಡೆಗೆ ಕೂತಿದ್ದವರು ಇವರೆಲ್ಲರೂ ಕೂಡ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಪ್ರಭಾವವನ್ನ ಬಳಕೆ ಮಾಡಿ, ರಾಜಕೀಯ ಪ್ರಭಾವವನ್ನು ಅಥವಾ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಬಳಕೆ ಮಾಡಿ ಏನು ಒಂದು ಜಾಗದಲ್ಲಿ ಅಂಟುಕೊಂಡು ಕೂತಿದ್ರು, ಅವರನ್ನ ಈಗ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳು ಮತ್ತೊಂದು ಮಗದೊಂದು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ಗಳು, ಸೀನಿಯರ್ ಜಿಯಾಲಜಿಸ್ಟ್ಗಳು ಯಾರಿದ್ದಾರೆ ಅವರಿಗೂ ಕೂಡ ಗೇಟ್ ಪಾಸ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಗಣಿ ಇಲಾಖೆ ಕಾರ್ಯದರ್ಶಿ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು ನಿನ್ನೆ
ರಾತ್ರಿಯಿಂದಲೇ ವರ್ಗಾವಣೆ ಮಾಡೋದಕ್ಕೆ ಅಂತ ಪಟ್ಟಿ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಜೊತೆಗೆ ರೆವೆನ್ಯೂ ಕೂಡ ಮಿಸ್ ಆಗುತ್ತೆ. ಆ ರೆವೆನ್ಯೂಗೂ ಸರ್ಕಾರಕ್ಕೇನೆ ಬರಬೇಕು. ಆ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಿ, ಇಲ್ಲದಿದ್ರೆ ಕ್ರಮವನ್ನ ಎದುರಿಸಬೇಕಾಗತ್ತೆ ಅಂತ ಏನು ಎಚ್ಚರಿಕೆ ಕೊಟ್ಟರು. ಅದಾದ ನಂತರದಲ್ಲಿ ಈಗ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡೋದಕ್ಕೆ ರೋಹಿಣಿ ಸಿಂಧೂರಿ ಅವರು ಕೂಡ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನೋ ಮಾತುಗಳು ಈಗ ಅಧಿಕೃತವಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಯಾರ್ಯಾರಿಗೆ ಎಲ್ಲೆಲ್ಲಿ ಗೇಟ್ ಪಾಸ್ ಕೊಟ್ಟಿದ್ದಾರೆ, ಯಾರ್ಯಾರನ್ನ ಎಲ್ಲೆಲ್ಲಿಗೆ ಎತ್ತಂಗಡಿ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಸ್ತೃತವಾಗಿ ಗೊತ್ತಾಗುತ್ತೆ. ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್.